ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ನೋಡಿ, ಇವತ್ತು ನಾವು ಒಂದು ಮೈಸೂರಲ್ಲಿ ಮದುವೆ ಇತ್ತು, ಅಲ್ಲಿಗೆ ಹೋಗಬೇಕು ಅಂತ ಎಲ್ಲ ರೆಡಿ ಆಗ್ತಿದ್ವಿ. ನಾನು ಕೂದಲೊಂದು ಬಾಚ್ಕೊಂಡ್ಬಿಟ್ಟಿತ್ತು. ನೋಡಿ, ಒಂದೆಲ್ಲ ರೆಡಿ ಆಯಿತು. ಸರಿ ಬನ್ನಿ ಫ್ರೆಂಡ್ಸಿಗೆ ಎಲ್ಲರನ್ನೂ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮಪ್ಪ ಮತ್ತು ನನ್ನ ತಂಗಿ ತಮ್ಮ ಎಲ್ಲ ಟ್ರೈನಲ್ಲಿ ಹೋಗಬೇಕು, ಬಸ್ಸಲ್ಲಿ ಆಗಲ್ಲ ಅಂತ ಹೇಳಿ ಟ್ರೈನ್ಗೆ ಹೊರಟರು. ನಾವೀಗ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದ್ದೀವಿ. 7 ಗಂಟೆಗೆ ಹೊರಡೋಣ ಅಂತ ಇದ್ವಿ, ಆಗಲಿಲ್ಲ. ಈಗ 8 ಗಂಟೆ ಆಯಿತು, ಈಗ ಹೊರಡಬೇಕು. ನೋಡಿ ಫ್ರೆಂಡ್ಸ್, ಇವೆಲ್ಲ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇವಾಗ ಅಲ್ಲಿ ನಿಮ್ಗೆ ಜೇನುಲಿ ತೋರಿಸ್ಬೇಕು, ಬರ್ರಿ. ನೋಡಿ ಫ್ರೆಂಡ್ಸ್, ಹಲೋ ಗಾಯ್ಸ್, ನಾವು ಇವತ್ತು ವಿಡಿಯೋ ಮಾಡಿದ್ರೆ ನಾವು ದೊಡ್ಡ ವಿಡಿಯೋ ಫೋಟೋ ಮಾಡು. ನೋಡಿ ಫ್ರೆಂಡ್ಸ್, ಟ್ರೈನಲ್ಲಿ ಬಂದು ಕೂತಿದ್ದೀವಿ. ಸೀಟ್ ಎಲ್ಲ ಸಿಕ್ಕಿದೆ. ನಿಂತು ನೋಡಕ್ಕೆ ಹೇಳಿ ಕಡೆ ಫ್ರೆಂಡ್ಸ್, ಈಗ ಬಸ್ ಡಿಪೋ ಹತ್ರ ಬಂದು ಈಗ ಕಾಲಭೈರವೇಶ್ವರ ಕನ್ವೆನ್ಷನ್ ಹಾಲ್ ಹುಡುಕ್ತಿದ್ದೀವಿ. ನೋಡಿ ಹಿಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೇನ್ ರೋಡ್ ಹತ್ರ ಸಿಗುತ್ತೆ ಅಂತ ಹೇಳಿದ್ದಾರೆ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಬಂದು ತಲುಪಿದ್ವಿ. ನೋಡಿ ಫ್ರೆಂಡ್ಸ್, ಇದೇ ಚೌಕಿ. ಹೌದು, ನಿಜ. ದನ ಕಟ್ಕೊಂಡಿರೋದು ಅದೇ ನಮ್ಮ ಕಟ್ಕೊಂಡೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲರೂ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈಗ ಅದೇ ಮೈಸೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಿದ್ವಿ, ಸ್ವಲ್ಪ ದೂರ ಅಲ್ವಾ ಅಂತ ಹೇಳಿ ಫ್ರೆಂಡ್ಸ್ ಈ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಾವೀಗ ನರ್ಸರಿಗೆ ಬಂದಿದ್ದೀವಿ. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಸರಿ ಇಲ್ಲೇ ಹತ್ರ ಅಲ್ವಾ ಅಂತ ನೋಡೋಣ ಅಂತ ಹೇಳಿ ನೋಡಿ ನರ್ಸರಿಗೆ ಬಂದಿದ್ದೀವಿ. ಪ್ರತಿಯೊಂದು ಇದೆ ನೋಡಿ ಇಲ್ಲಿ. ಇದು ಫುಲ್ ತಂಪಾಗಿದೆ ಫ್ರೆಂಡ್ಸ್, ಎಲ್ಲಿ ನೋಡಿದ್ರು ಸೆಕೆ ಅಂತ ಇರೋದು. ಈಗ ನೋಡಿದ್ರೆ ಫುಲ್ಲು ತಣ್ಣಗಿದೆ. ಸಿಹಿ ಬೆಲ್ಲ ಅಂತಿರೋದು ಮರ್ಸೇಬು. ಇದು ಯಾವ ಪಾರ್ಕಪ್ಪ ಅಂತ ಹೇಳಿದ್ರೆ ಕರ್ಜನ್ ಪಾರ್ಕ್ ಅಂತ ಹೇಳಿ. ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಎಲ್ಲ ಚೆನ್ನಾಗಿದೆ, ಎಲ್ಲ ತೊಗೊಳ್ಬೋದು. ನಾವು ಈಗ ಹಂಗೆ ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ಸುಮ್ಮನೆ ಯಾಕೆ ಹೊರಟೋಗೋದು ಅಂತ ಇಲ್ಲೇ ಹತ್ರ ಇತ್ತಲ್ಲ, ಹಾಗಾಗಿ ನೋಡೋಕ್ಕೆ ಬಂದ್ವಿ. ಇದೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ನೋಡಿ ಎಲ್ಲ ಸುಸ್ತಾಗಿರ್ತಾಗ ಇಲ್ಲೊಂದು ಚೇರ್ ಸಿಕ್ತು ಅಂತ ಕುತ್ಕೊಂಡ್ಬಿಟ್ಟವ್ರೆ ನೋಡಿ ಫ್ರೆಂಡ್ಸ್ ನನ್ನಂತಮ್ಮ. ನೋಡಿ ಎಲ್ಲ ಮುಖ ಬಾಡಿಸ್ಕೊಂಡ್ಬಿಟ್ಟವ್ರೆ. ಹೋಗ್ಬೇಕಾದ್ರೆ ಮಾತ್ರ ಮುಖ ಅಲ್ಲಿತ್ತು, ಈಗ ಮಾತ್ರ ಮುಖ ಬಾಡೋಗೈತೆ. ಈ ಥರ ರೋಸಸ್ ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಕಲರ್ ರೋಸಸ್ಸು ಇದೆ ನೋಡಿ. ಬಟನ್ ರೋಸಸ್ ಅಂತ ಹಿಡಿದು ಎಲ್ಲ ಥರದ ಕಲರ್ಸು ಮತ್ತು ಎಲ್ಲ ಇದೆ ನೋಡಿ. ದಾಸವಾಳಗಳಲ್ಲೂ ಅಷ್ಟೇ ನೋಡಿ. ಮತ್ತು ಈ ಕಡೆ ಬಂದು ನೋಡಿ ಎಲ್ಲ ಥರದ್ದು ಇದೆ.
ಇವೆಲ್ಲ ಇದು ಫಂಕ್ಷನ್ಸ್ಗೆ ಡೆಕೋರೇಟ್ ಮಾಡ್ತಾರಲ್ಲ ಹಾಗೆಲ್ಲ ಸಖತ್ತಾಗಿದೆ ನೋಡಿ. ಇದು ಮಾತ್ರ ತುಂಬ ಚೆನ್ನಾಗಿದೆ. ಒಂದೊಂದು ಬೇಗ ಹಾಕೋದು ಸಾಕಂದ್ರೆ ಬಂದ್ಬಿಡ್ತಾರೆ. ಇದು ಈ ಕಡೆ ಇದೆಯಾ? ಮತ್ತು ಈ ಕಡೆ ಬನ್ನಿ ತೋರಿಸ್ತೀನಿ. ಇದೆಲ್ಲ ಪಾಪಾಸ್ ಕಳ್ಳಿ ಟೈಪ್. ಪಾಪಾಸ್ ಕಳ್ಳಿ ಇದು ರೆಡ್ ಇದೇನು ಈ ಥರ ರೆಡ್ ಪಾಪಾಸ್ ಕಳ್ಳಿ. ಫ್ರೆಂಡ್ಸ್, ಈ ರೀತಿ ಬರೋ ಕಾಯಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಒಳ್ಳೆ ಸೇಮ್ ನೀವು ಸೇಬ್ ಹೇಗೆ ತಿಂತೀರೋ ಮಾಮೂಲಿ ಸೇಬ್ ರೀತಿಯೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಹಿ ಅಂತಲೂ ಇಲ್ಲ, ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್.